ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಎವ್ರಿ ಡೇ ರುಟೀನ್ ಹೇಗಿರುತ್ತೆ, ನಾನು ಯಾವ ಥರ ಡಯಟ್ ಫಾಲೋ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾರ್ಮೋನಲ್ ಬ್ಯಾಲೆನ್ಸ್ ಡಯಟ್ ಅಂತ ಶುರು ಮಾಡಿದ್ದೀನಿ. ಏನಪ್ಪ ಅಂದರೆ ಎಲ್ಲ ಹೆಣ್ಮಕ್ಳುಗಳ್ಗೂ ಒಂದಲ್ಲ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ. ಅದನ್ನೆಲ್ಲ ಸರಿ ಹೋಗೋಕ್ಕೆ ಊಟ ಏನು ತೊಗೋಬೇಕು ಅನ್ನೋದು ಆ ಸೀರೀಸ್ನ ಉದ್ದೇಶ ಆಗಿರುತ್ತೆ. ಆ, ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕು. ಸೊ ಇವತ್ತು ಬೆಳಗ್ಗೆ ಎದ್ದು ನನ್ನ ಹಸ್ಬೆಂಡ್ ಕಾಫಿ ಕೊಟ್ಟು ತರಕಾರಿ ಕಟ್ ಮಾಡಿಕೊಂಡೆ. ಅವತ್ತಿನ ದಿನಕ್ಕೆ ಏನೇನು ತರಕಾರಿ ಬೇಕೋ ಒಟ್ಟಿಗೆ ಎಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು, ಸೊ ದಟ್ ಒಟ್ಟಿಗೆ ಒಗ್ಗರಣೆ ಹಾಕೋಕ್ಕೆ ಸರಿ ಹೋಗುತ್ತೆ, ಟೈಮ್ ಉಳಿಸ್ಬೋದು ಅಂತ. ಸೊ ಎಲ್ಲ ಕಟ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಬೀನ್ಸ್ ಪಲ್ಯಕ್ಕೆ ಸಹ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ಟೈಮ್ ಸಹ ಉಳಿತಾಯ ಆಗುತ್ತೆ, ಯಾಕಂದರೆ ಆಫೀಸ್ಗೆ ಹೋಗೋರಿಗೆ ಅಷ್ಟೊಂದು ಸಮಯ ಇರೋದಿಲ್ಲ. ಸೊ ತರಕಾರಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೇಳೆ ಹಾಕೋತಿದ್ದೀನಿ. ಸೊ ಕೆಂಪು ಅರಿವೆ ಬರುತ್ತೆ ಗೊತ್ತಾ, ಕೆಂಪು ನೋಡೋಕ್ಕೆ ದಂಟಿನ ಸೊಪ್ಪು ಥರ ಇರುತ್ತೆ, ಬಟ್ ರೆಡ್ ಕಲರಲ್ಲಿ ಇರುತ್ತೆ. ಅದನ್ನು ಕೆಂಪು ಅರಿವೆ ಅಂತ ಹೇಳ್ತಾರೆ, ಅಮರ್ನಾಥಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಅದ್ರದ್ದು ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲ್ಯ ಮಾಡಿದ್ರೆ ಸ್ವಲ್ಪ ಫುಲ್ ರೆಡ್ ರೆಡ್ ಇರುತ್ತೆ, ತಿನ್ನೋಕೆ ಮನಸ್ಸಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ದಾಲ್ ಮಾಡ್ಕೊಳ್ಳೋಕ್ಕೆ ಹಾಕಿದ್ದೀನಿ. ಇವಾಗ ಬೇಳೆ ಇಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಸೊಪ್ಪು ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಂಡು ಬೇಳೆ ಬೇಯಿಸ್ಕೊತೀನಿ. ಸೊ ಇನ್ನೊಂದು ಕಡೆ ಏನು ಮಾಡಿದ್ದೀನಿ, ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಇನ್ನೊಂದು ಕಡೆ ಮೊಟ್ಟೆ ಇಟ್ಟಿದ್ದೀನಿ. ಸೊ ಇದಿಷ್ಟು ಅಟ್ ಎ ಟೈಮ್ ಒನ್ಸ್ ಆಗುತ್ತೆ ಅಂತ. ಈ ಅಮರ್ನಾಥ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಅದರಲ್ಲಿ ಅಯನ್ ರಿಚ್ ಕಂಟೆಂಟ್ ಇರುತ್ತೆ. ಯಾವುದೇ ಡಯಟ್ ನೀವು ಫಾಲೋ ಮಾಡಿದ್ರೆ ದಿನಕ್ಕೆ ಸೊಪ್ಪು ತಿನ್ನಲೇಬೇಕು, ಒಂದು ಥರದ ಸೊಪ್ಪು ತಿನ್ನಲೇಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಂದು ಸಲ ಆಗೋದಿಲ್ಲ, ಬಟ್ ದಟ್ಸ್ ಓಕೆ ಅಂತ ಅನಿಸುತ್ತೆ. ಏನು ಮಾಡೋದು, ಎಲ್ಲರೂ ಬ್ಯುಸಿ ಇರುವಂತಹ ಕಾಲ ಇದು. ಸೊ ಹಾಗೆ ನೋಡ್ತಿದ್ರೆ ಇನ್ನೊಂದು ಸ್ಟವಲ್ಲಿ ನಾನು ರೈಸ್ ಕೂಡ ಇಟ್ಕೊಂಡಿದ್ದೀನಿ. ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ. ಈಗ ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದು ಬೇಯಿಸ್ಕೊತೀನಿ. ಅದು ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಪಲ್ಯನ ಬೇಯಿಸ್ಕೊಂಡ್ರೆ ಮುಗೀತು. ಇವಾಗ ಇನ್ನೊಂದು ಕಡೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಅಂತ ಕಾಯಿ ತುರಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಆ್ಯಂಡ್ ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಹಾಕಿ ರುಬ್ಕೋತೀನಿ. ಇದು ಚಟ್ನಿಗೆ ಅಂತ ಸಿಂಪಲ್ ಕಾಯಿ ಚಟ್ನಿ. ಎಷ್ಟೊಂದು ಜನ ಕಾಯಿ ತಿನ್ನೋದೇ ಇಲ್ಲ, ಬಟ್ ಕಾಯಲ್ಲಿ ಎಷ್ಟು ಒಳ್ಳೆ ಅಂಶ ಇರುತ್ತೆ ಅಂತ ಅಂದರೆ ನಿಮ್ಮ ಸ್ಕಿನ್ಗೆ, ಹೇರ್ಗೆ, ನಿಮ್ಮ ಹಾರ್ಮೋನ್ಸ್ಗೆ, ಅದು ಕೋಕೋನಟ್ಟಲ್ಲಿರುವಂತಹ ವಿಟಮಿನ್ಸ್ ಆಗಿರ್ಬೋದು ಚೆನ್ನಾಗಿ ಸಿಗುತ್ತೆ ನಿಮ್ಮ ಬಾಡಿಗೆ ಅದನ್ನ ತಿಂದರೆ ಅಂತ. ವಾರದಲ್ಲಿ 1-2 ಸಲಿನಾರು ಕೊಕೊನಟ್ ಚಟ್ನಿ ತಿನ್ಬೇಕು, ಅಟ್ಲೀಸ್ಟ್ ಒಂದು ಸಲಿನಾರು ತಿನ್ನಿ. ಹಾಗೆ ಇವಾಗ ಹೆಸರು ಕಾಳ್ದು ದೋಸೆ ಮಾಡ್ಕೊಳ್ಳೋಕ್ಕೆ ನೆನೆಸಿ ಎತ್ತಿಟ್ಟಿದ್ದೆ. ಸ್ವಲ್ಪ ಮೊಳಕೆ ಬಂದಿದೆ ಹೆಸರು ಕಾಳು. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ದೋಸೆ ಹಿಟ್ಟಿನದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಸೊ ಈ ಕಡೆ ಚಟ್ನಿನೂ ರೆಡಿ ಆಗಿದೆ, ಆ ಕಡೆ ಬೀನ್ಸ್ ಪಲ್ಯ ರೆಡಿ ಆಗ್ತಿದೆ. ಆ್ಯಕ್ಚುಲಿ ಬೀನ್ಸ್ ಪಲ್ಯ ಬಂದು ಮಧ್ಯಾಹ್ನದ ಊಟಕ್ಕೆ, ಇದು ಬೆಳಗ್ಗೆಗೆ ಹೆಸರುಕಾಳು ದೋಸೆ ಹಾಗೆ ಚಟ್ನಿ ಬೆಳಗ್ಗೆಗೆ. ಈಗ ನೋಡಿ ಬೆಂದಿದೆ, ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಇದಕ್ಕೆ. ಹಾಗೆ ಇನ್ನೊಂದು ಕಡೆ ಫ್ರೂಟ್ಸ್ನ ಬಿಡಿಸ್ಕೊತಿದ್ದೀನಿ. ಲಂಚ್ ಬಾಕ್ಸ್ಗೆ ಫ್ರೂಟ್ಸ್ ತೊಗೊಂಡು ಹೋಗ್ತೀವಿ. ಅಟ್ಲೀಸ್ಟ್ ದಿನದಲ್ಲಿ 2 ಥರ ಹಣ್ಣು ತಿನ್ನಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಥರನಾದರೂ ತಿನ್ನೋಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ಸೀಸನ್ ಟೈಮಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದನ್ನು ಹೆಚ್ಚಾಗಿ ತಿನ್ನಿ. ಇವಾಗ ನಿಮ್ಗೆ ಗೊತ್ತಿದ್ರೆ ಆರೆಂಜ್ ಸೀಸನ್ನು, ಪೊಮೊಗ್ರೆನೇಟ್ ಕೂಡ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ. ನಾರ್ಮಲಿ ಎಲ್ಲ ಒಂದು 200 ರೂಪಾಯಿ 250 ಇರುತ್ತೆ ರೇಟು, ಇವಾಗೆಲ್ಲ 150-200 ರೂಪಾಯಿ ರೇಟ್ ಇದೆ. ಸೊ ಆರೆಂಜು ಪೊಮೊಗ್ರೆನೇಟ್ ಬಿಡಿಸ್ಕೊಂಡಾಯಿತು. ಇನ್ನೊಂದು ಕಡೆ ದೋಸೆ ಆಗಲೇ ರುಬ್ಬಿಟ್ಟಿದ್ನಲ್ಲ, ಆ ದೋಸೆ ಹಾಕ್ಕೊಂಡು ತಿಂಡಿಗೆ ಪ್ಲೇಟ್ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗೋದ್ರಿಂದ ಇಬ್ಬರು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಬಿಸಿ ಇರ್ತೀವಿ. ಪಾಪ ಅವರಂತೂ ಸಂಜೆ ಬಂದು ಕೆಲಸನೂ ಮಾಡ್ತಿರ್ತಾರೆ ಮನೆಯಲ್ಲಿ. ನಾನು ಅಡುಗೆ ಕೆಲಸ ಮಾಡ್ತಿದ್ರೆ ಅವ್ರು ಆಫೀಸ್ ಕೆಲಸ ಮಾಡ್ತಿರ್ತಾರೆ. ಸೊ ಅವಾಗಲೇ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ, ಅದು ಬೆಂದಿದೆ ನೋಡಿ. ಸೊಪ್ಪೆಲ್ಲ ಎಷ್ಟು ರೆಡ್ ಆಗಿಬಿಟ್ಟಿದೆ ಅಂದರೆ ಕಲರು ಸಿಕ್ಕಾಪಟ್ಟೆ ರೆಡ್ ಆಗಿಬಿಟ್ಟಿದೆ. ನೋಡಿದ್ರೆ ಬೀಟ್ರೂಟ್ ಹಾಕಿ ಮಾಡಬಹುದೇನೋ ಅಂತ ಅನಿಸುತ್ತೆ, ಬಟ್ ಆ ಸೊಪ್ಪಿಂದು ಕಲರು ಅದಕ್ಕೆ ಸ್ವಲ್ಪ ಪಲ್ಯ ಅಂದರೆ ಮಕ್ಕಳಾದರೆ ಸ್ವಲ್ಪ ತಿನ್ನೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇದು ಬೆಂದಾಗಿದೆ.
ಒಗ್ಗರಣೆ ಹಾಕೋತೀವಿ. ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಏನೂ ಬೇಡ. ದಾಲ್ ಥರ ಮಾಡ್ಕೊಂಡಿರೋದ್ರಿಂದ ಬೇಯಿಸ್ಕೊಳ್ಳೋವಾಗಲೇ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟೇ. ಸ್ವಲ್ಪ ಹಿಂಗು ಬೇಕಿದ್ರೆ ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿ ಅದರೊಳಗಡೆ ಆ ದಾಲ್ ಬೇಯಿಸ್ಕೊಂಡಿದ್ರೆ ಅದ್ರೊಳಗಡೆ ಹಾಕಿ ಒಂದು 3-4 ನಿಮಿಷ ಕುದಿಸ್ಕೊತೀನಿ. ಯಾಕಂದರೆ ಆ ಒಗ್ಗರಣೆ ಸಾರು ಚೆನ್ನಾಗಿ ಇಳ್ಕೊಳ್ಳಿ ಅಂತ. ಇಷ್ಟು ಕುದಿಸ್ಕೊಂಡ್ರೆ ನಮ್ಮ ಸಾರು ಕೂಡ ಅಥವಾ ದಾಲ್ ಕೂಡ ರೆಡಿಯಾಗಿರುತ್ತೆ. ಇವಾಗ ಎಲ್ಲ ಅಡುಗೆನೂ ಪ್ರಿಪೇರ್ ಆಗಿದೆ. ಮೊಟ್ಟೆ, ಪಲ್ಯ, ಫ್ರೂಟ್ಸ್ ಬಿಡಿಸಿರೋದಾಗಿ ಎಲ್ಲ ಆಗಿದೆ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊತಿದ್ದೀನಿ. ಮೊಟ್ಟೆ ಸಹ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಸೊ ಇಬ್ರಿಗೂ ನೋಡಿ 2 ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ತೀವಿ. ಯೂಶಲಿ ನಮ್ಮ ಮನೆಯಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಬಳಸಲ್ಲ. ಇವಾಗ ಎಷ್ಟೊಂದು ಗ್ಲಾಸ್ ಬಾಕ್ಸಸ್ಗಳು ಸಿಗ್ತಿಲ್ಲ ಕೈಗೆ, ಸಾಕು ಆಗ್ತಿಲ್ಲ ತೊಗೊಂಡೋಗೋಷ್ಟು ಐಟಮ್ಸ್ಗೆ ಅಂದ್ಬಿಟ್ಟು ಏನು ಬಾಕ್ಸ್ ಸಿಗುತ್ತೋ ಸದ್ಯಕ್ಕೆ ಅದು ಹಾಕ್ಕೊಂಡಿದ್ದೀನಿ. ಗ್ಲಾಸ್ ಬಾಕ್ಸಸ್ ತೊಗೋಬೇಕು. ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ಬಿಸಿ ಮಾಡುವಂಥ ಐಟಮ್ ಅಥವಾ ಬಿಸಿಯಾಗಿ ಹಾಕುವಂಥ ಐಟಮ್ಗೆ ನಾನು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತೀನಿ. ಸೊ ಆಫೀಸಿಗೆ ಬಂದು ನನ್ನ ಕೆಲಸಗಳು ಮಾಡಿಕೊಂಡು ಆಫೀಸಲ್ಲಿ ಸ್ವಲ್ಪ ಟೀ, ಕಾಫಿ, ಹಾಲು ಅಂತ ಕುಡಿದು ಮಧ್ಯಾಹ್ನ ವಾಕಿಂಗು ನನ್ನ ಕ್ಯಾಬಿನಲ್ಲೇ ಮಾಡ್ಕೋತೀನಿ. ಅದನ್ನು ಕ್ಲಿಪ್ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಇವಾಗ ಸಂಜೆ ಮನೆಗೆ ಬಂದು ಪಾತ್ರೆಗಳು ಬೆಳಿಗ್ಗೆ ಎಷ್ಟು ಮಾಡಿಟ್ಟಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಬಂದೆ. ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಬ್ಲಿಂಕಿಟ್ಟಿಂದ ಆರ್ಡರ್ ಮಾಡಿಕೊಂಡೆ. ಏನಪ್ಪ ಅಂತ ಅಂದರೆ ಸುಮಾರು ನಂದು ಡಯಟ್ಗೆ ಏನೇ ಐಟಮ್ಸ್ ಬೇಕು, ಸ್ವಲ್ಪ ಐಟಮ್ಸ್ ಖಾಲಿ ಆಗಿತ್ತು. ಅದನ್ನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸ್ವಲ್ಪ ತೊಗೊತಿದ್ದೀನಿ. ಸೊ ಇವಾಗ ಏನು ಆರ್ಡರ್ ಮಾಡಿರೋದಂದರೆ ಕೀನ್ವಾ ಮಾಡಿದ್ದೀನಿ. ಇದು ಒನ್ ಆಫ್ ದಿ ರಿಚೆಸ್ಟ್ ಸೀರಿಯಲ್ ಅಂತ ಹೇಳ್ಬೋದು. ಮಿಲ್ಲೆಟ್ ಥರ ಇರುತ್ತೆ, ಪ್ರೋಟೀನ್ ಹೈ ಆಗಿರುತ್ತೆ. ಹಾಗೆ ಚೀಸ್ ಬೇಕಿತ್ತು, ಪನ್ನೀರ್ ಬೇಕಿತ್ತು, ಮತ್ತು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು ಇಷ್ಟು ಬೇಕಾಗಿತ್ತು. ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆಗಳು ಒಗೆದು ಆಲ್ರೆಡಿ ಒಂದು 2-3 ದಿನ ಆಗಿದೆ, ಮಡಚೆ ಇಟ್ಟಿರಲಿಲ್ಲ. ಸೊ 2 ರೂಮ್ ಇರೋದ್ರಿಂದ 1 ರೂಮ್ ನಾವು ಯೂಸೇ ಮಾಡಲ್ಲ. ಹಾಗಾಗಿ ಎಲ್ಲ ಹಾಸಿಗೆ ಮೇಲೆ ಬಿದ್ದಿರುತ್ತೆ. ಹಾಗಾಗಿ ಇವತ್ತು ಮಡಚಿಟ್ಬೇಡ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಮಡಚಿಡ್ತಿದ್ದೀನಿ. ಇವಾಗ ಹೊರಗಡೆ ತುಂಬ ಚಳಿ ಇರೋದ್ರಿಂದ ನಮ್ಮ ಮನೆ ಸೋಲಾರಲ್ಲಿ ಬಿಸಿನೀರೇ ಬರೋದಿಲ್ಲ. ಗೀಝರ್ ಇದೆ, ಬಟ್ ಮುಂಚೆ ಇದ್ದವರು ಗೀಝರ್ ಜಾಸ್ತಿ ಯೂಸ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ನೀರು ಬಿಟ್ಟರೆ ಸಾಕು ತುಂಬ ಗಲೀಜಾಗಿ ಸ್ಮೆಲ್ ಬರುತ್ತೆ. ಹಾಗಾಗಿ ನಾವು ಯೂಸ್ ಮಾಡೋಕ್ಕೆ ಹೋಗ್ತಿಲ್ಲ. ಹಾಗೂ ಅಂದರೂ ತುಂಬ ಸಲ ನೀರು ಬಿಟ್ಟು ಯೂಸ್ ಮಾಡಿದ್ರೆ ಸ್ಮೆಲ್ ಹೋಗುತ್ತೆ ಅಂತ, ಬಟ್ ಹೋಗಲೇ ಇಲ್ಲ ಅದು. ಅದಕ್ಕೆ ನಮ್ಮ ಮನೇಲಿ ಇನ್ಸ್ಟೆಂಟ್ ಗೀಝರ್ ಆರ್ಡರ್ ಮಾಡಿದ್ರು ನನ್ನ ಹಸ್ಬೆಂಡು. ಇದನ್ನು ಬಂದು ಫಿಕ್ಸ್ ಮಾಡಬೇಕು. ಅಮೆಝಾನಲ್ಲೇ ತರಿಸ್ಕೊಂಡಿದ್ದು, ಹ್ಯಾವೆಲ್ಸ್ ಅವ್ರದ್ದು. ಸೊ ಇದು ಫಿಕ್ಸ್ ಮಾಡಿದ್ರೆ ಪೀಸ್ಫುಲ್ ಆಗಿರುತ್ತೆ. ನೈಟ್ ಡಿನ್ನರ್ ಯೂಶಲಿ ಲೈಟಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಏನು ಸೊಪ್ಪು ಮಾಡಿದ್ನಲ್ವ ಅದಿತ್ತು. ಇನ್ನು ಸೊಪ್ಪು ತರಕಾರಿ ಅಂತ ಬಂದಾಗ ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಹಾಗಾಗಿ ಅದೇ ಸೊಪ್ಪಿಗೆ ಗೋಧಿ ದೋಸೆ ಹಾಕೋತಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಜಿಮ್ಮಿಂದ ಬಂದರು. ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗ್ತಿದ್ದಾರೆ. ಆ ಗ್ಯಾಪಲ್ಲಿ ನಾನು ದೋಸೆ ಹಾಕಿ ಡಿನ್ನರ್ ರೆಡಿ ಮಾಡಿಟ್ಟಿರ್ತೀನಿ. ಬಂದಮೇಲೆ ಇಬ್ಬರೂ ಬಿಗ್ ಬಾಸ್ ನೋಡ್ತಾ ಊಟ ಮಾಡಿಬಿಟ್ಟು ಸ್ವಲ್ಪ ಮಾತುಕತೆ, ಬೆಳಗ್ಗೆಯಿಂದ ಏನಾಯಿತು, ನಮ್ಮ ದಿನಚರಿ ಹೇಗಿತ್ತು ಅನ್ನೋದನ್ನೆಲ್ಲ ನಾವು ಮಾತಾಡ್ಕೋತೀವಿ. ಇಷ್ಟೇ. ಇದು ಡಿನ್ನರ್ ಆದಮೇಲೆ ರಾಸ್ಬೆರಿ ಲೀವ್ಸ್ ಟೀ ಕುಡಿದೆ. ಯೂಶಲಿ ಹೆಣ್ಮಕ್ಳುಗಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ತುಂಬ ಇರುತ್ತೆ, ಎಸ್ಪೆಷಲಿ ಆಫ್ಟರ್ 25. ಸರಿಯಾಗಿ ಮೆನ್ಸ್ಟ್ರುಯಲ್ ಸೈಕಲ್ ಆಗ್ತಿರಲ್ಲ, ಇರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ, ಫ್ಲೋ ಕಮ್ಮಿ ಇರುತ್ತೆ, ಈ ಥರದ್ದೆಲ್ಲ ಸುಮಾರು ತೊಂದರೆಗಳಿರುತ್ತೆ. ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಡಯಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಹಾಗೆ ಇಲ್ಲೂ ಕೂಡ ಡೀಟೇಲಾಗಿ ರೆಸಿಪೀಸ್ ತೋರಿಸ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ಫಾರ್ಮೇಟಿವ್ ಯೂಸ್ಫುಲ್ ಇನ್ಫಾರ್ಮೇಷನ್, ವಿಮೆನ್ ಹೆಲ್ತ್ಗೆ ಏನು ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ರಾಸ್ಬೆರಿ ಲೀವ್ಸ್ ಅಂತಲೇ ಸಿಗುತ್ತೆ ಅಮೆಝಾನಲ್ಲಿ. ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಅದನ್ನು ಬಿಸಿನೀರಿಗೆ ಹಾಕಿ 1 ನಿಮಿಷ ಕುದಿಸಿ ಅದನ್ನ ಸ್ಟ್ರೈನ್ ಮಾಡಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಊಟ ಆದಮೇಲೆ ಒಂದಿನ ಕುಡಿತೀನಿ. ಎವ್ರಿ ಡೇ ಬೇರೆ ಬೇರೆ ಹರ್ಬಲ್ ಟೀ ಇರುತ್ತೆ. ಹಾಗಾಗಿ ವ್ಲಾಗ್ಸ್ನ ಮಿಸ್ ಮಾಡ್ತೀನಿ ನೋಡಿ. ಟೀ ಕುಡಿದು ಅಷ್ಟೇ ನಮ್ಮ ದಿನ ಎಂಡ್ ಆಯಿತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.